ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಾರ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ನೀವು ಕೇಳಿರೋಂಥ ಕ್ವಶನ್ಸ್ಗೆ ಆನ್ಸರ್ನ ಮಾಡೋದಕ್ಕೆ ಬಂದಿದ್ದೀನಿ. ಸೊ ತುಂಬ ಜನ ತುಂಬ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್ ವಿಡಿಯೋಸ್ ನಾನು ಹಾಕಿದಾಗ ಅದ್ರ ಕೆಳಗಡೆ ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕಮೆಂಟ್ಗೂ ಆನ್ಸರ್ ಮಾಡೋ ಬದಲು ಒಂದು ವೀಡಿಯೋನಲ್ಲಿ ಎಲ್ಲ ಕಮೆಂಟ್ಸ್ಗೂ ಒಂದೇ ಕಡೆ ಆನ್ಸರ್ ಇದ್ದರೆ ಮೇಲು ಅಂತ ಅಂದ್ಕೊಂಡು ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಮೆಂಟ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನನ್ನ ಫೋನ್ ಇದೆ, ಫೋನಲ್ಲಿ ನಾನು ಕಮೆಂಟ್ಸ್ ನೋಡ್ತಾ ನಿಮಗೆ ಆನ್ಸರ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗ್ಬೋದು ಈ ಕ್ವಶನ್ಸ್ಗೆ ಆನ್ಸರ್ಸು. ಸೊ ವಿಡಿಯೋನ ಪೂರ್ತಿವರೆಗೂ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟು ಒಬ್ಬರು ಒಂದು ಕ್ವಶನ್ ಕೇಳಿದ್ದಾರೆ. ಏನು ಅಂದರೆ, ನಾನು ಎಮೋಲಿನ್ ಕ್ರೀಮನ್ನು ವಿಡಿಯೋ ಹಾಕಿದ್ನಲ್ಲ, ಸೊ ಆ ಮಾಯಿಶ್ಚರೈಸರ್ ನೇಮ್ ಹೇಳಿ ಅಂತ ಹೇಳಿದ್ದಾರೆ. ಆ ವಿಡಿಯೋನ ಸಹ ನಾನು ನೇಮ್ನ ಹೇಳಿದ್ದೀನಿ, ಹಾಗೆ ತಮ್ನೇಲಲ್ಲೇ ಕೂಡ ಹಾಕಿದ್ದೀನಿ, ಬಟ್ ಸ್ಟಿಲ್ ತೋರಿಸ್ತಿದ್ದೀನಿ. ಇದು ಎಮೋಲಿನ್. ಇದು ಫಾರ್ಮಸಿನಲ್ಲಿ ಇಲ್ಲ ಅಂತಂದರೆ ನಿಮಗೆ 1 mg ಆ್ಯಪಲ್ ಸಿಗುತ್ತೆ. ಬೆಸ್ಟ್ ಮಾಯಿಶ್ಚರೈಸರ್, ವೆರಿ ಲೈಟ್ ವೆಯ್ಟ್, ಯಾವುದೇ ರೀತಿ ಗ್ರೀಸಿ ಎಫೆಕ್ಟ್ ಇರೋದಿಲ್ಲ. ಆಯಿಲಿ ಸ್ಕಿನ್ ಅವ್ರಿಗೆ, ಎಲ್ಲ ಟೈಪ್ ಆಫ್ ಸ್ಕಿನ್ಸ್ಗೇನು ಇದು ಒಳ್ಳೆಯದು. ನೇಮು ಎಮೋಲಿನ್ ಮಾಯಿಶ್ಚರೈಸರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಬ್ಬರು ಬಾಡಿ ಆಯಿಲ್ ಯೂಸ್ ಮಾಡ್ತಿದ್ನಲ್ಲ, ಅದ್ರ ನೇಮ್ ಸಹ ಪರ್ಫೆಕ್ಟಾಗಿ ಗೊತ್ತಿಲ್ಲ, ಹೇಳಿ ಅಂತ ಹೇಳಿದ್ದಾರೆ. ಸೊ ಲಿಂಕ್ ಹಾಕಿ ಅಂತ ಹೇಳಿದ್ದಾರೆ ಆ ಆಯಿಲ್ದು. ಇದು ನಿಮಗೆ ಅಮೆಝಾನಲ್ಲಿ ಕೇರಳ ಆಯುರ್ವೇದ ನಲ್ಪಮರಾದಿ ತೈಲ ಅಂತ ಸರ್ಚಲ್ಲಿ ಕೊಟ್ಟರೆ ಬರುತ್ತೆ ಇದು. ಓಕೆ, ನಾನು ಲಿಂಕ್ ಏನು ಶೇರ್ ಮಾಡ್ತಿಲ್ಲ, ಬಟ್ ಕೇರಳ ಆಯುರ್ವೇದ ನಲ್ಪಮರಾದಿ ತೈಲ ಡಿಸ್ಕ್ರಿಪ್ಷನಲ್ಲಿ ನಾನು ತಿರ್ಗಾ ಈ ನೇಮ್ಸ್ನ ಹಾಕಿರ್ತೀನಿ. ಒಂದ್ಸಲಿ ಅಮೆಝಾನಲ್ಲಿ ಚೆಕ್ ಮಾಡಿ ನೋಡಿ. ಸೊ ನಾ ಯೂಸ್ ಮಾಡೋ ಬಾಡಿ ಆಯಿಲ್, ಫೇಸ್ ಆಯಿಲ್ ಎಲ್ಲದಕ್ಕೂ ಕೇರಳ ಆಯುರ್ವೇದ ನಲ್ಪಮರಾದಿ ತೈಲ. ಆ್ಯಂಡ್ ಇದು ಬಂದು ಎಮೋಲಿನ್ ಕ್ರೀಮು. ಇನ್ನೊಬ್ಬರಂತೂ ನಾ ಹಾಕೋ ಪ್ರತಿ ವಿಡಿಯೋನಲ್ಲೂ ಕೆಳಗಡೆ ಕಮೆಂಟ್ ಮಾಡ್ತಿರ್ತಾರೆ, ನಾ ಯೂಸ್ ಮಾಡೋ ಅಂಥ ಫೇಸ್ ವಾಶ್ ತೋರಿಸಿ ಅಂತ. ಆ್ಯಂಡ್ ಇದು ಪರ್ಟಿಕ್ಯುಲರಾಗಿ ನಿಮಗೇನೆ ನಾ ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದು ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ದು. ಬೇಸಿಕ್ಲಿ ನಾ ಫೇಸ್ ವಾಶ್ ಯೂಸ್ ಮಾಡೋದಿಲ್ಲ, ಟು ಬಿ ಫ್ರ್ಯಾಂಕ್. ಓಕೆ, ಫೇಸ್ ವಾಶ್ ಯೂಸ್ ಮಾಡೋದೇ ಇಲ್ಲ, ನಾನು ಸೋಪೇ ಯೂಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಪ್ರಿಪೇರ್ ಮಾಡ್ಕೊಂಡಿರುವಂಥ DIY ಹೋಮ್ ಬಾಡಿ ಪೌಡರ್, ನಾನು ಇನ್ನೂ ವಿಡಿಯೋ ಹಾಕಿಲ್ಲ ಅದು. ಸೊ ಅದನ್ನು ಯೂಸ್ ಮಾಡ್ತೀನಿ ನಾನು, ಗ್ರಾಮ್ ಫ್ಲಾರ್ದು. ಇದನ್ನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ನಾನು ಯಾವುದನ್ನ ಫಂಕ್ಷನ್ ಇದ್ದು ಹೆವಿ ಮೇಕಪ್ ಮಾಡ್ಕೊಂಡಿದ್ದಾಗ ಮೇಕಪ್ ರಿಮೂವರ್ ಯೂಸ್ ಮಾಡಿರ್ತೀನಲ್ವ, ಇಲ್ಲ ಡಬಲ್ ಕ್ಲೆನ್ಸಿಂಗ್ ಮಾಡಿದಾಗ, ಅಂಥ ಟೈಮಲ್ಲಿ ಫೇಸ್ ಸ್ವಲ್ಪ ಆಯಿಲಿ ಅಂತ ಅನಿಸಿದಾಗ ಮಾತ್ರನೇ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಮಿಕ್ಕ ಟೈಮಲ್ಲಿ ನಾನು ಫೇಸ್ ವಾಶ್ ಯೂಸ್ ಮಾಡಲ್ಲ, ನಾರ್ಮಲ್ ಸೋಪೇ. ಇಲ್ಲ ಅಂತಂದರೆ ಅವ್ರ ಬಾಡಿ ಪೌಡರ್ನ ಯೂಸ್ ಮಾಡ್ತೀನಿ. ಅಂದರೆ ನಾ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥ ಫೇಸ್ ವಾಶ್ ಪೌಡರ್ ಅವ್ರ ಬಾಡಿ ವಾಶ್ ಪೌಡರ್ನ ಯೂಸ್ ಮಾಡ್ತೀನಿ. ಅದನ್ನ ನಾನು ಇನ್ನೂ ವಿಡಿಯೋ ಹಾಕಿಲ್ಲ, ನಾನು ಖಂಡಿತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಟೈಮ್ ಆದಾಗ. ಸೊ ನಾ ಯೂಸ್ ಮಾಡುವಂಥ ಫೇಸ್ ವಾಶ್ ಬಂದು ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್. ಓಕೆ, ಇದು ಮಾತ್ರ ಪರ್ಟಿಕ್ಯುಲರಾಗಿ ನಿಮಗೇನೆ ಸುಚಿತ್ರ ಅನಿಸುತ್ತೆ ನೇಮು. ಸೊ ಅವರಿಗೆ ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ ಫೇಸ್ ವಾಶ್. ಸೊ ಇನ್ನೊಬ್ಬರು ಕೇಳಿದ್ದಾರೆ, ನಿಟ್ ಆರ್ ಡ್ಯಾಂಡ್ರಫ್, ಹೇರಲ್ಲಿರುವಂಥ ನಿಟ್ಸ್ ಆರ್ ಡ್ಯಾಂಡ್ರಫ್ಗೆ ಸೊಲ್ಯೂಷನ್ ಹೇಳಿ ಅಂತ. ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ ನನ್ನ ಹೇರ್ಗೂ ಡ್ಯಾಂಡ್ರಫ್ ಬರೋದು, ತುಂಬ ಡ್ಯಾಂಡ್ರಫ್ ಬರೋದು. ಅಂದರೆ ಅದು ಸೀಸನಲ್ ವೈಸ್ ಬರೋದು, ಒಂಥರ ಏನೋ ತುಂಬ ವಿಂಟರ್ ಇಲ್ಲ ತುಂಬ ಸ್ವೆಟ್ ಬಂದಾಗ ನನ್ನ ಸ್ಕ್ಯಾಲ್ಪ್ ಡ್ಯಾಂಡ್ರಫ್ಗೆ ಎಫೆಕ್ಟ್ ಆಗೋದು. ಸೊ ನಾ ಯೂಸ್ ಮಾಡ್ತಾ ಇದ್ದಿದ್ದು, ಈಗ ಈ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಸೈಡಲ್ಲಿ, ಮೋಸ್ಟ್ ಪ್ರಾಬಬ್ಲಿ ಅದು ಇದೆಯಾ ಇಲ್ವಾ ಈಗ ಅಂತ ನನಗೆ ಗೊತ್ತಿಲ್ಲ. ನಾ ಯೂಸ್ ಮಾಡ್ತಾ ಇದ್ದಿದ್ದು ಬೆಸ್ಟ್ ಸೊಲ್ಯೂಷನ್ ಫಾರ್ ಡ್ಯಾಂಡ್ರಫ್ ಆ್ಯಂಡ್ ನಿಟ್ಸ್ ಇದು. ಓಕೆ, ಇದನ್ನ ಏನು ಮಾಡಬೇಕು ಅಂದರೆ, ನಾನು ಸೈಡಲ್ಲಿ ಹಾಕ್ತೀನಿ ಈ ಫೋಟೋನ. ಕ್ಯಾಂಡಿಡ್ TV ಅನ್ನೋ ಸ್ಕ್ಯಾಲ್ಪ್ ವಾಶ್, ಅದು ಅಂದರೆ ಶ್ಯಾಂಪೂ ಥರ ಇರುತ್ತೆ. ಆಯಿಲಿ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿದಾಗ ಯೂಸ್ ಮಾಡಬೇಡಿ. ಡ್ರೈ ಹೇರ್ ಇದ್ದಾಗ ಮಾತ್ರ ಮಾರ್ನಿಂಗ್ ಟೈಮ್ಸು ನೀವು ಹೇರ್ ವಾಶ್ ಮಾಡಬೇಕಾದ್ರೆ ಈ ಕ್ಯಾಂಡಿಡ್ TV ಶ್ಯಾಂಪೂನ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ. ಓಕೆ, 10 ಮಿನಿಟ್ಸ್ ಆದ ತಕ್ಷಣ ಅದ್ರ ಹಿಂದ್ಗಡೆನೇ ಡೈರೆಕ್ಷನ್ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು. ಸೊ ಆಮೇಲೆ ನೀವು ನಾರ್ಮಲ್ ಹೇರ್ ವಾಶ್ ಮಾಡ್ಕೊಬನ್ನಿ. ಆಮೇಲೆ ಯಾವುದೇ ರೀತಿ ಶ್ಯಾಂಪೂ ಅಪ್ಲೈ ಮಾಡಬೇಡಿ, ಅವತ್ತು ಫುಲ್ ಡೇ ಆಯಿಲ್ ಅಪ್ಲೈ ಮಾಡಬೇಡಿ. ಸೊ ಈ ಥರ ವೀಕ್ಲಿ ಟ್ವೈಸ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದಿದ್ದು, ನನಗೆ ನನ್ನ ಡಾಕ್ಟರ್ ಹೇಳಿದ್ದು ಕ್ಯಾಂಡಿಡ್ TV ಅನ್ನೋದು ಹೇರ್ ವಾಶ್ ಅದು. ಓಕೆ, ಇದನ್ನ ಯೂಸ್ ಮಾಡಿ. ಡ್ಯಾಂಡ್ರಫ್ಗೆ ನಿಟ್ಸ್ಗೆ ಬೆಸ್ಟ್ ಸೊಲ್ಯೂಷನ್ ಇದು ಕ್ಯಾಂಡಿಡ್ TV ಅನ್ನೋದು. ಓಕೆನಾ, ನಾನು ಮೋಸ್ಟ್ ಪ್ರಾಬಬ್ಲಿ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಓಕೆ, ಆ್ಯಂಡ್ ಇನ್ನೊಬ್ಬರು ಕೇಳಿದ್ದಾರೆ, ಟೀನೇಜರ್ಸ್ಗೆ ಯೂಸ್ ಮಾಡಬೇಕಾಗಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಟೀನೇಜರ್ಸ್ ಅಂದರೆ ಒಂದು 15 to 19 ಇಯರ್ಸ್ ಅವ್ರಿಗೆ ಯೂಸ್ ಮಾಡಬೇಕಾಗಿರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಹೇಳಿ ಅಂತ ಹೇಳಿದ್ದಾರೆ. ನಾ ಏನು ಹೇಳ್ತೀನಿ ಅಂತಂದರೆ, ಅದು ತುಂಬ ಸ್ಕಿನ್ ತುಂಬ ಸಾಫ್ಟಾಗಿ, ಸಪಲ್ಲಾಗಿ,
ತುಂಬ ನೀಟಾಗಿರುತ್ತೆ ಆ ಟೈಮಲ್ಲಿ. ಟೀನೇಜರ್ಸ್ ಅಂತಂದರೆ ಹೆವಿ ಕೆಮಿಕಲ್ಸ್ ಇರುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೊಂದು ಬಾಡಿ ಪೌಡರ್ ಅಥವಾ ಫೇಸ್ ವಾಶ್ ಪೌಡರ್ನ ತೋರಿಸ್ತೀನಿ, ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಸಾಕು. ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಟೀನೇಜರ್ಸ್ದೇ ಒಂದು ಸ್ಪೆಷಲ್ ವೀಡಿಯೋ ಮಾಡಿ ಹಾಕ್ತೀನಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂತ. ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಯಾವುದ್ಯಾವುದೋ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿಕೊಂಡು ನಿಮ್ಮ ಫೇಸ್ನ ಕೆಡಿಸ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಸೊ ಬೆಸ್ಟ್ ಟೀನೇಜರ್ಸ್ಗೆ ನಾನು ಏನು ಹೇಳ್ತೀನಿ ಅಂದರೆ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳಿ. 100% ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ, ಅದನ್ನು ಮೈಲ್ಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಯಾಕೆ ಅಂತಂದರೆ ಸ್ಕಿನ್ ಡೈರೆಕ್ಟ್ ಸನ್ರೈಸ್ಗೆ ಒಳಗೊಂಡು ಅದು ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಅಲ್ದಿರ ಯಾವುದನ್ನ ಒಂದು ಮೈಲ್ಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ಟೈಮ್ಸ್ ಎವ್ರಿ ಡೇ ವಿಟಮಿನ್ ಇ ಆಯಿಲ್ನ ಅಲೋವೆರಾ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಕೇರಳ ಆಯುರ್ವೇದ ಅದು ನಲ್ಪಮರಾದಿತ್ತೆಲ್ಲ, ಇದು ಸ್ಕಿನ್ ವೈಟ್ನಿಂಗ್ಗೆ ಯೂಸ್ ಆಗುತ್ತೆ. ಹಾಗೆ ಸ್ಕಿನ್ನನ್ನು ಸಹ ತುಂಬ ಸಾಫ್ಟಾಗಿ ಸ್ಪಾಟ್ಸ್ ಯಾವುದೇ ರೀತಿ ಇಲ್ಲದೆ ಅದನ್ನ ರಿಮೂವ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಓಕೆನಾ. ಟೀನೇಜರ್ಸ್ ಸಹ ಯೂಸ್ ಮಾಡ್ಬೋದು. ಇದು ಮಕ್ಕಳಿಗೆ ಸಹ ಹಚ್ಬೋದು. ಇದು ಆಯುರ್ವೇದಿಕ್ ಪ್ರಾಡಕ್ಟ್, ತುಂಬ ಒಳ್ಳೆಯದು. ಹಾಗಂತ ತೀರಾ ಚಿಕ್ಕ 1 month 2 month ಮಕ್ಕಳಿಗೆಲ್ಲ ಹಚ್ಚಬೇಡಿ. ಅಂದರೆ ಇದೊಂದು ಸ್ವಲ್ಪ ಟಿಂಟ್ ಇರುತ್ತೆ, ಏನು ಹೇಳ್ತಾರೆ, ಒಂದು ಟರ್ಮರಿಕ್ ಟಿಂಟ್ ಇರುತ್ತೆ. ಸೊ ನೀವು ನೋಡಿಕೊಂಡು ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಂದು 5 to 10 minutes ಆದಮೇಲೆ, ಇಲ್ಲ ಒಂದು 15 minutes ಆದಮೇಲೆ ವಾಶ್ ಮಾಡ್ಕೊಂಡ್ಬಿಡಿ. ಓಕೆನಾ. ಸೊ ಇದೊಂದಷ್ಟು ಕ್ವಶನ್ಸ್ನ ಕೇಳಿದ್ದಾರೆ. ಆ್ಯಂಡ್ ಒನ್ ಮೋರ್, ಇನ್ನೊಬ್ಬರು ಕೇಳಿದ್ದಾರೆ ಹೇರ್ ಫಾಲ್ ಕಂಟ್ರೋಲ್ಗೆ ಶ್ಯಾಂಪೂ ಹೇಳಿ ಅಂತ. ಓಕೆ, ನಾ ಬೇಸಿಕ್ಲಿ ಯೂಸ್ ಮಾಡ್ತಾ ಇರೋದು ಹೇರ್ ಫಾಲ್ ಕಂಟ್ರೋಲ್ಗೆ. ನನಗೂ ಹೇರ್ ಫಾಲ್ ಸ್ವಲ್ಪ ಇತ್ತು, ಸೊ ಈಗಿಲ್ಲ. ಬಿ ಬ್ಲಂಟ್ನ ಯೂಸ್ ಮಾಡ್ತಿದ್ದೀನಿ ನಾನು. ಬಿ ಬ್ಲಂಟ್ ಶ್ಯಾಂಪು ತುಂಬ ಒಳ್ಳೆಯದದು. ಓಕೆ, ಆ್ಯಂಡ್ ಹೇರ್ನ ಶೈನ್ ಕೂಡ ಮಾಡುತ್ತೆ, ಹೇರ್ ಟೆಕ್ಸ್ಚರ್ ಇಂಪ್ರೂವ್ ಮಾಡುತ್ತೆ, ಹೇರ್ ಸಾಫ್ಟ್ ಆಗುತ್ತೆ ಬಿ ಬ್ಲಂಟ್ ಶ್ಯಾಂಪು. ಸೊ ಹಾಗೆ ನಾನು ಕೆಲವೊಂದಷ್ಟು ಹೇರ್ ಫಾಲ್ ಕಂಟ್ರೋಲ್ಗೆ ಇಲ್ಲ ಹೇರ್ ಗ್ರೋತ್ಗೆ ಹೇರ್ ಮಾಸ್ಕ್ಗಳನ್ನ ಪೋಸ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ನೋಡಿ. ಸೊ ಈ ಚಿಕ್ಕ ಪುಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪೂರ್ತಿಯಾಗಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.